ಭಾವನೆಯಿಂದ ಇರ್ತಾರೆ. ಎಲ್ಲ ಸಂಘಟನೆ, ಎಲ್ಲ ಧರ್ಮದವರಿಗೂ ಸೇರಿದಂತ ಒಂದು ಟ್ರಸ್ಟ್. ಯಾವುದೇ ರೀತಿ ಜಾತಿ, ಧರ್ಮ, ಬೇರೆ ಜಾತಿ ಅಂತ ಇದರಲ್ಲಿ ಪಂಗಡ ಇಲ್ಲ. ಎಲ್ಲ ಜಾತಿಯವರು ಸೇರಿ ನಾನು ಒಂದು ಸೇವೆ ಮಾಡಬೇಕು ಅನ್ನೋಷ್ಟು ಹತ್ತಿರ ಒಂದು ಸಂಸ್ಥೆ. ಇದರಲ್ಲಿ ಇವತ್ತು ಏನು ಒಂದು ವ್ಯವಸ್ಥೆ, ಒಂದು ಕಾರ್ಯಕ್ರಮ ನಾವು ತಗೊಂಡಿದ್ದೀವಿ ಅಂತ ಅಂದ್ರೆ ಸಣ್ಣದಾಗಿನೇ ಮಾಡಿದ್ದೀವಿ. ಶ್ರೀ ಚೌಡೇಶ್ವರಿ ಅಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ಸಂಸ್ಥೆಗೆ ಅತಿ ಹೆಚ್ಚಾಗಿ, ನಮ್ಮ ಹಿಂದೂಗಳಿಗಿಂತ ಹೆಚ್ಚಾಗಿ ಮುಬಾರಕ್ ಸರ್ ಧರ್ಮದವರು ಜಾಸ್ತಿ ಜನ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬಾ ಪ್ರೌಡ್ಲಿ ಫೀಲ್ ಮಾಡ್ತೀನಿ ನಾನು. ಹಾಗಾಗಿ ಅವ್ರಿಗೊಂದು ಅಪ್ರಿಶಿಯೇಟ್ ಮಾಡಬೇಕು. ಅಂಡ್ ಇದರಲ್ಲಿ ಎಲ್ಲಾ ಧರ್ಮದವರು ಸೇರಿ ಕೆಲಸ ಮಾಡ್ತಿರೋದ್ರಿಂದ ಎಲ್ಲಾ ಧರ್ಮದವ್ರಿಗೂ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳನ್ನು ಮುಂದೆ ಜೀವನ ಪೂರ್ತಿ ಮಾಡ್ತೀವಿ. ನಾನ್ ಬದುಕಿರೋರ್ಗು ಮಾಡ್ಕೊಡ್ತೀವಿ. ನಮ್ ಟ್ರಸ್ಟ್ ಕಡೆಯಿಂದ ಹೋದ್ಮೇಲೆ ಬೇಕಾದ್ರೆ ನಮ್ ಧರ್ಮದವ್ರು ಎಲ್ಲಾ ಧರ್ಮದವ್ರು ಇದಾರೆ, ಎಲ್ಲಾ ಧರ್ಮದವರು ಮಾಡೇ ಮಾಡ್ತಾರೆ. ಅದು ಒಂದು ಹಾಮಿ ಕೊಡ್ತೀನಿ. ಇನ್ನ ಒಂದು ಉದ್ದೇಶ ಏನಂತಂದ್ರೆ, ಇವತ್ತು ರಂಜಾನ್ ಸ್ಟಾರ್ಟ್ ಆಗಿರೋ ಮೊದಲನೇ ದಿನ. ಅದರಲ್ಲಿ ಮೊದಲನೇ ದಿನ ಏನಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರೆ, ನಮ್ಮ ಒಂದು ಸಂಸ್ಥೆಯ ಹಿಂದಿನ ಸಂಸ್ಥಾಪಕರಾದ ಮುನಿಸ್ವಾಮಿ ರೆಡ್ಡಿ ಅವರು ಇವತ್ತು ಅವ್ರದ್ದು ಬರ್ಡೇ ಇದೆ. ಅದೇ ರೀತಿ ನಿಮ್ಮ ಒಂದು ರಂಜಾನ್ ಉಪವಾಸ ಇದ್ದು ಏನು ಒಂದು ಬ್ಲೆಸ್ಸಿಂಗ್ ನಮಾಜ್ ಮಾಡ್ತಿದ್ದೀರಾ, ಅದು ಅವ್ರ ಕುಟುಂಬಕ್ಕೂ ಸೇರ್ಲಿ, ಅವ್ರಿಗೂ ಒಂದು ಒಳ್ಳೇದಾಗಲಿ. ಒಂದು ವಿಶೇಷ ದಿನ ಅಂತಾನೆ ನಾನು ತಿಳ್ಕೊಂತೀನಿ. ಯಾಕಂದ್ರೆ ರಂಜಾನ್ ಮೊದಲನೇ ದಿನ ನಿಮ್ದು ಏನು ಕಾರ್ಯಕ್ರಮ ಉಪವಾಸ ಸ್ಟಾರ್ಟ್ ಆಗಿದೆ, ಇವತ್ತೇ ಅವ್ರದ್ದು ಬರ್ಡೇ ಆಗಿರೋದ್ರಿಂದ ಈ ಒಂದು ಇದನ್ನ ನಮ್ಮ ಕಮಿಟಿ ಎಲ್ಲ ನಾವು ಸೇರ್ಕೊಂಡು ಡಿಸೈಡ್ ಮಾಡಿ ಈ ಒಂದು ಕಾರ್ಯಕ್ರಮ ಒಂದು ಚಿಕ್ಕ ಕೈಲಾದ ಸೇವೆ ಅಂತ ತಿಳ್ಕೊಂಡು ನಾನು ಸೇವೆ ಮಾಡ್ತಾ ಇದ್ದೀನಿ. ನಾವೆಲ್ಲ ಮಾಡಿದೀವಿ. ಇದಕ್ಕೆ ಕಾರಣರಾದಂತ ಶಂಶ ಮೇಡಮ್ ಅವರು, ರಮ್ಯಾ ಅವರು, ಪ್ರತಿಭಾ ಅವರು, ಸೀಮಾ ಮೇಡಮ್ ಅವರು, ಸರ್ ಎಲ್ಲರೂ ಸೇರಿ ಒಂದು ವಾರದಿಂದ ಕಮಿಟಿಯಲ್ಲಿ ಕೆಲಸ ಮಾಡಿಕೊಂಡು ಪ್ಲಾನ್ ಮಾಡಿಕೊಂಡು ನಾವು ಈ ಒಂದು ಕಾರ್ಯಕ್ರಮ ಉದ್ದೇಶ ಮಾಡಿದ್ವಿ. ಕಾರ್ಯಕ್ರಮವನ್ನು ಮುಂದುವರಿಸಿದೀವಿ. ಸೊ ಈಗ ನಮ್ಮ ಎಲ್ಲ ಕಾರ್ಯಾಧ್ಯಕ್ಷರುಗಳಾಗಿರ್ಬೋದು, ಜನರಲ್ ಸೆಕ್ರೆಟರಿ ಆಗಿರ್ಬೋದು, ಗೌರವ ಅಧ್ಯಕ್ಷರಾಗಿರ್ಬೋದು, ಮೆಂಬರ್ಗಳಾಗಿರ್ಬೋದು, ಮತ್ತೆ ಸೀಮಾ ಮೇಡಮ್ ಅವರು ಪಾಪ ಮಕ್ಕಳ ಸಮೇತ ಕರ್ಕೊಂಡು ಬಂದಿದ್ದಾರೆ. ಅವರು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಶಂಶಾ ಮೇಡಮ್ ಅವರಂತೂ ಪಾಪ ಬೆಳಗ್ಗೆಯಿಂದ ಮಾಡ್ತಾನೆ ಇದ್ದಾರೆ. ಮುಬಾರಕ್ ಸರ್ ಅವರು ಮಾಡ್ತಾರೆ.